ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ತೆ. ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಗೋಧಿ ಹಿಟ್ಟಿನಿಂದ ಚಕ್ಕಲಿ ಮಾಡಿದ್ದೀರಾ? ತುಂಬಾ ರುಚಿಯಾಗಿರುತ್ತೆ. ಒಂದು ಸರ್ತಿ ನೀವು ಕೂಡ ಇದನ್ನು ಟ್ರೈ ಮಾಡಿ. ತುಂಬ ಟೇಸ್ಟಿಯಾಗಿಯೂ ಇರುತ್ತೆ. ಹಾಗೆಯೇ ಮಾಡುವಾಗ ಸ್ವಲ್ಪನೂ ಕಟ್ಟಾಗೋದಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಬನ್ನಿ ಈಗ ಇದನ್ನು ಮಾಡೋ ವಿಧಾನ ಹೇಗೆ ಅಂತ ನೋಡೋಣ. ಆದರೆ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಾವು ಹಾಕುವಂತಹ ಎಲ್ಲ ವಿಡಿಯೋಸ್ಗಳು ಕೂಡ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಮೊದಲಿಗೆ ಒಲೆ ಮೇಲೆ ಒಂದು ಬಾಣಲೆ ಇಟ್ಟಿದ್ದೀನಿ. ಅದಕ್ಕೆ ಅರ್ಧ ಕಪ್ನಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಅರ್ಧ ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇವಿಷ್ಟನ್ನು ಎರಡನ್ನು ಸೇರಿಸ್ಕೊಂಡು ಸ್ವಲ್ಪ ಬಿಸಿ ಮಾಡಿಕೊಳ್ಬೇಕು. ಸುಮಾರು ಮೀಡಿಯಮ್ ಊರಿನಲ್ಲಿ ನಾನು 5 ನಿಮಿಷಗಳ ಕಾಲ ಇದನ್ನು ಬಿಸಿ ಮಾಡ್ಕೊಂಡಿದ್ದೀನಿ. ಕೈಯಲ್ಲಿ ಮುಟ್ಟುವಾಗ ಬಿಸಿ ಬಿಸಿ ಆಗಿರಬೇಕು ಮತ್ತು ಒಂದು ಒಳ್ಳೆ ಅರೋಮ ಬರುತ್ತಲ್ವ. ಗೋಧಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಎರಡು ಕೂಡ ಫ್ರೈ ಆದಾಗ ಒಂದು ರೀತಿ ಘಮ ಬರುತ್ತೆ. ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ತುಂಬಗೆ ಕಪ್ಪಾಗಿ ಆಗಬಾರ್ದು. ನೋಡಿ, ಈ ರೀತಿ ಆಗಿದೆ. ಹಾಗೆಯೇ ತುಂಬ ಇದು ಮುಟ್ಟುವಾಗ ಬಿಸಿ ಬಿಸಿ ಆಗಿದೆ. ಈಗ ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೀನಿ. ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ನಂತರ ಇದಕ್ಕೆ 1/4 ಟೀ ಸ್ಪೂನಷ್ಟು ಹಿಂಗಿನ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. 1/4 ಟೀ ಸ್ಪೂನ್ ಅರಿಶಿನ ಪುಡಿಯಲ್ಲಿ ಅರ್ಧ ಭಾಗದಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಹುರಿದು ಕುಟ್ಟಿ ಪುಡಿ ಮಾಡಿದಂತಹ ಜೀರಿಗೆ, ನಿಮ್ಮ ಹತ್ರ ಜೀರಿಗೆ ಪುಡಿ ಇದ್ದರೆ ಅದನ್ನು ಕೂಡ ಸೇರಿಸ್ಕೊಳ್ಬೋದು. ಸುಮಾರು 1 ಟೀ ಸ್ಪೂನಷ್ಟು ಹಾಕ್ತಾ ಇದ್ದೀನಿ. 1 ಟೀ ಸ್ಪೂನ್ನಷ್ಟು ಅಚ್ಚ ಖಾರದ ಪುಡಿ ಅಥವಾ ಚಿಲ್ಲಿ ಪೌಡರ್ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನಾನು 1/4 ಟೀ ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಬಿಸಿ ಮಾಡಿರುವಂತಹ 1 ಟೇಬಲ್ ಸ್ಪೂನ್ ಎಣ್ಣೆ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇವಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಸ್ಪೂನಲ್ಲಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಈಗ ಇದನ್ನು ಕೈಯಲ್ಲಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಒಂದು ಎಣ್ಣೆ ಆಗಲಿ ಮಸಾಲೆ ಆಗಲಿ ಎಲ್ಲ ಕಡೆಗೆ ಮಿಕ್ಸ್ ಆಗಬೇಕು. ಉಪ್ಪು ಕೂಡ ಚೆನ್ನಾಗಿ ಎಲ್ಲ ಕಡೆಗೆ ಮಿಕ್ಸ್ ಆಗಬೇಕು. ಇಲ್ಲಾಂದರೆ ಉಪ್ಪು ಅಲ್ಲಲ್ಲಿ ಸಿಗುತ್ತೆ. ನಮಗೆ ನೋಡಿ, ಕೈಯಲ್ಲಿ ಈ ರೀತಿ ಮುಟ್ಟಿದರೆ ಈ ಥರ ಶೇಪ್ ಬರಬೇಕು. ಆಗ ನಮಗೆ ಸರಿಯಾದ ಒಂದು ರೀತಿಯಲ್ಲಿ ಚಕ್ಕಲಿ ರೆಡಿ ಆಗುತ್ತೆ. ಈಗ ಸ್ವಲ್ಪನೇ ನೀರನ್ನು ಹಾಕ್ತಾ ನಾನು ಚಕ್ಕಲಿ ಹದಕ್ಕೆ ಇದನ್ನು ಕಲಿಸ್ಕೊಳ್ತಾ ಇದ್ದೀನಿ. ಅಂದರೆ ಚಕ್ಕಲಿ ಹಿಟ್ಟಿನ ಹದಕ್ಕೆ ಇದನ್ನು ಕಲಿಸ್ಕೊಳ್ತಾ ಇದ್ದೀನಿ. ತುಂಬ ನೀರಾಗಿರಬಾರ್ದು. ಹಾಗೆಯೇ ತುಂಬ ಗಟ್ಟಿಯಾದ್ರೂ ನಮಗೆ ಚಕ್ಕಲಿ ಬಿಡೋದಕ್ಕೆ ಕಷ್ಟ ಆಗುತ್ತೆ. ಮೀಡಿಯಮ್ ಆಗಿ ಇರಬೇಕು. ನೀರನ್ನು ಹಾಕ್ಕೊಳ್ಳುವಾಗ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಿ. ನಿಮಗೆ ಹದ ಗೊತ್ತಾಗುತ್ತೆ. ಅಕಸ್ಮಾತ್ ತುಂಬ ಗಟ್ಟಿಯಾಗಿದೆ ಅಂತ ಅನಿಸಿದ್ರೆ ಸ್ವಲ್ಪ ನೀರು ಹಾಕಿ ಇನ್ನಷ್ಟು ಅದನ್ನು ಒಂದು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಬೋದು. ಈಗ ಇದು ರೆಡಿಯಾಗಿದೆ ನೋಡಿ. ಈ ಹದಕ್ಕೆ ಇದನ್ನು ಮಾಡ್ಕೊಂಡಿದ್ದೀನಿ. ಈಗ ಇದರಿಂದ ನಾನು ನೋಡಿ ಮುಟ್ಟುವಾಗ ಈ ರೀತಿ ಇರಬೇಕು. ಈ ಥರ ಸಾಫ್ಟ್ನೆಸ್ಸು. ಆಗ ಕರೆಕ್ಟಾಗಿ ನಮಗೆ ಚಕ್ಕಲಿ ರೆಡಿ ಆಗುತ್ತೆ. ಈಗ ಇದರಿಂದ 2 ಉಂಡೆಗಳನ್ನು ಮಾಡ್ತಾ ಇದ್ದೀನಿ. ಅಥವಾ ನಿಮ್ಮ ಒಂದು ಚಕ್ಕಲಿ ಒರಳು ಇದೆಯಲ್ವ, ಅದು ಸೈಜ್ ಎಷ್ಟಿದೆ ಆ ಸೈಜಿಗೆ ಉಂಡೆಗಳನ್ನು ನೀವು ಮಾಡ್ಕೊಳ್ಬೋದು. ನಂತರ ಚಕ್ಕಲಿ ಒರಳಿಗೆ ಈ ಚಕ್ಕಲಿ ಬಿಲ್ಲೆಯನ್ನು ಹಾಕಿದ್ದೀನಿ. ತೋರಿಸ್ತೀನಿ ನಿಮಗೆ ನೋಡಿ. ಮಧ್ಯದಲ್ಲಿ ಒಂದು ಅದರ ಚಕ್ಕಲಿ ಶೇಪ್ ಇದೆಯಲ್ವ, ಅದನ್ನು ಮಾತ್ರ ಹಾಕಿದ್ದೀನಿ ನಾನು. ಈಗ ಇದರ ಮುಚ್ಚಳ ಮುಚ್ತಾ ಇದ್ದೀನಿ. ಚಕ್ಕಲಿಯನ್ನೀಗ ಒತ್ತಿ ತೋರಿಸ್ತೇನೆ ನಾನೀಗ. ಒಂದು ಬಟರ್ ಪೇಪರ್ ಇಟ್ಟಿದ್ದೀನಿ. ಅದರ ಮೇಲ್ಗಡೆ ಈ ರೀತಿ ನೋಡಿ ಚಕ್ಕಲಿಯನ್ನು ರೌಂಡ್ ಶೇಪಲ್ಲಿ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪನೂ ಕಟ್ಟಾಗೋದಿಲ್ಲ. ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ನೀವೇ ಇಲ್ಲಿ ನೋಡ್ಬೋದು. ಎಷ್ಟು ರೌಂಡ್ ಬೇಕು ಅಂತ ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ರೌಂಡ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಈಸಿಯಾಗಿ ಬರ್ತಾ ಇದೆಯಲ್ವ. ತುಂಬಾ ಚೆನ್ನಾಗಿ ಬರುತ್ತೆ. ಮಕ್ಕಳು ಕೂಡ ಇದನ್ನು ಮಾಡ್ಬೋದು. ನೀವು ಮಕ್ಕಳಿಗೂ ಕೂಡ ಕಲಿಸಿದರೆ ಅವರು ಕೂಡ ಖಂಡಿತ ಇದನ್ನು ಮಾಡ್ತಾರೆ. ಸ್ವಲ್ಪನೂ ಕಟ್ಟಾಗೋದಿಲ್ಲ. ಒಂದು 2-3 ಚಕ್ಕಲಿಯನ್ನು ನಿಮಗೆ ಮಾಡಿ ಇಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ ಇಷ್ಟು ಮಾಡ್ಕೊಂಡಿದ್ದೀನಿ ಫಸ್ಟು. ಹಾಗೆಯೇ ಎಣ್ಣೆ ಬಿಸಿ ಆಗಲಿಕ್ಕೆ ಇಟ್ಟಿದ್ದೀನಿ. ಎಣ್ಣೆ ತುಂಬ ಬಿಸಿ ಆಗಬಾರ್ದು. ಲೈಟಾಗಿ ಬಿಸಿಯಾಗಿದೆ ಅಂತ ಆಗುವಾಗ ಚಕ್ಕಲಿಯನ್ನು ಒಂದೊಂದಾಗಿ ಹಾಕ್ಕೊಳ್ಳಿ.
ಎಷ್ಟು ಎಣ್ಣೆಯಲ್ಲಿ ಜಾಗ ಇದೆ ಅಷ್ಟು ಮಾತ್ರ ಹಾಕೋಬೇಕು. ಜಾಸ್ತಿ ಹಾಕ್ಕೊಂಡ್ರೆ ಕ್ರಿಸ್ಪಿನೆಸ್ ಬರೋದಿಲ್ಲ ಯಾವಾಗಲೂ. ಈಗ ಚಕ್ಕಲಿ ಆಗಲಿ ಅಥವಾ ಯಾವುದೇ ಒಂದು ಫ್ರೈಡ್ ಐಟಮ್ ಮಾಡುವಾಗ ಎಣ್ಣೆಗಿಂತ ಜಾಸ್ತಿ ನಾವು ಹಾಕಿದಾಗ ಅದು ಕ್ರಿಸ್ಪಿಯಾಗಿ ಬರೋದಿಲ್ಲ ಮತ್ತು ಬೇಯೋದು ತುಂಬ ನಿಧಾನ ಆಗುತ್ತೆ. ಹಾಕಿದ ತಕ್ಷಣ ಇದನ್ನು ಮುಟ್ಟೋದಕ್ಕೆ ಹೋಗಬೇಡಿ, ಸಾಫ್ಟ್ ಇರುತ್ತೆ. ಒಂದು ಸ್ವಲ್ಪ ಹೊತ್ತಾದಮೇಲೆ ತಿರುಗಿಸಿ ಹಾಕಬೇಕು. ನೋಡಿ ಒಳ್ಳೆ ಕಲರ್ ಕೂಡ ಬಂದಿದೆ. ಇದು ನಾವು ಅರಿಶಿನ ಹಾಕಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಕಲರ್ ಕಾಣಿಸ್ತಾ ಇದೆ ನಿಮಗೆ, ಅಂದರೆ ಇನ್ನೂ ಕೂಡ ಜಾಸ್ತಿ ಕಲರ್ ಬರುತ್ತೆ. ಅರಿಶಿನ ನಿಮಗೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ಈಗ ನೋಡಿ ಚೆನ್ನಾಗಿದು ಫ್ರೈ ಆಗಿದೆ. ಇದರ ಮೇಲ್ಗಡೆ ಇರುವಂತಹ ಒಂದು ಸೌಂಡ್ ಬರುತ್ತಲ್ವಾ, ಎಣ್ಣೆಯಲ್ಲಿ ಸೌಂಡ್ ಬರುತ್ತೆ ನೋಡಿ ಪಟಪಟ ಅಂತ, ಅದು ನಿಲ್ಲುವಾಗ ಇದು ಬೆಂದಿದೆ ಅಂತ ಅರ್ಥ. ಈಗ ತೆಗಿತಾ ಇದ್ದೀನಿ, ನೋಡ್ಬೋದು ನೀವು, ಎಲ್ಲ ನೊರೆ ಎಲ್ಲ ನಿಂತುಬಿಟ್ಟಿದೆ ಅಲ್ವಾ. ಈಗ ಇದನ್ನು ತೆಗಿತಾ ಇದ್ದೀನಿ. ಮಾಮೂಲಿ ಚಕ್ಲಿಗಿಂತ ಒಂದು ಸ್ವಲ್ಪ ಡಾರ್ಕ್ ಬರುತ್ತೆ. ಅದೇ ನಾವು ಅರಿಶಿನ ಪುಡಿ ಎಲ್ಲ ಹಾಕಲಿಲ್ಲ ಅಂದರೆ ಇನ್ನೂ ಸ್ವಲ್ಪ ಲೈಟ್ ಕಲರ್ ಇರುತ್ತೆ. ನಿಮಗೆ ಯಾವ ರೀತಿ ಆ ರೀತಿ ಮಾಡ್ಕೊಳ್ಬೋದು. ತುಂಬ ಗರಿ ಗರಿಯಾಗಿ ಬರುತ್ತೆ, ಹಾಗೆಯೇ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾವು ಬೇರೆ ಎಲ್ಲ ಬೇರೆ ಬೇರೆ ಥರದ ಚಕ್ಕಲಿಗಳನ್ನು ಮಾಡಿದ್ದೀವಿ. ಒಂದು ಸರ್ತಿ ಖಂಡಿತ ನೀವು ಈ ಥರದ ಚಕ್ಕಲಿಯನ್ನು ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ ಕೂಡ. ಮತ್ತು ಗೋಧಿ ಹಿಟ್ಟು ಹೇಗೋ ಆರೋಗ್ಯಕ್ಕೆ ಒಳ್ಳೆಯದಲ್ವಾ. ಈಗ ಎರಡನೇ ಸರ್ತಿ ಕೂಡ ಮಾಡಿ ನಿಮಗೆ ತೋರಿಸಿದ್ದೀನಿ. ಈಗ ಒಂದು ದೊಡ್ಡ ಶೇಪಲ್ಲಿ ಮಾಡಿ ನಾನು ಹಾಕ್ತಾಯಿದ್ದೀನಿ ನೋಡಿ. ಇದು ಕೂಡ ಫ್ರೈ ಆಗಿದೆ, ಇದನ್ನು ಕೂಡ ತೋರಿಸ್ತೀನಿ. ಖಂಡಿತ ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ, ಯಾವ ರೀತಿ ಕ್ರಿಸ್ಪ್ನೆಸ್ ಬಂದಿದೆ ಅಂತ ಕೂಡ ನಿಮಗೆ ಇಲ್ಲಿ ತೋರಿಸ್ತೀನಿ. ತುಂಬಾ ಚೆನ್ನಾಗಿರುತ್ತೆ, ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಇದು ಈ ಮಳೆಗಾಲದಲ್ಲಂತೂ ಯಾವುದೇ ರೀತಿಯ ತಿಂಡಿ ಇದ್ರೂ ನಮಗೆ ಇನ್ನೂ ತಿನ್ನಬೇಕು ಅಂತ ಅನಿಸುತ್ತಲ್ವ. ಖಂಡಿತ ನೀವು ಮನೆಯಲ್ಲಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.